ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ 2026ನೇ ಇಸವಿಯ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಐಶ್ವರ್ಯ ಆರೋಗ್ಯಗಳನ್ನ ಕೊಟ್ಟು ಒಳ್ಳೆಯ ಒಂದು ಸತ್ಯ ನ್ಯಾಯ ಧರ್ಮದಲ್ಲಿ ಈ ಒಂದು ಕಲಿಯುಗ ನಡ್ಕೊಂಡು ಹೋಗಲಿ, ನಿಮ್ಮೆಲ್ಲರಿಗೂ ಒಂದು ಸದ್ಬುದ್ಧಿ ಸನ್ಮಾರ್ಗವನ್ನು ಕೊಡಲಿ ಅಂಥೇಳಿ ಆ ಪರಮೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತಿನ ದಿವಸ ಯುಗಾದಿ ಹಬ್ಬದಲ್ಲಿ ಉಂಟಾಗುವಂತಹ ವಿಶೇಷ ಅದೃಷ್ಟ, ಈ ಅದೃಷ್ಟ ಅಂತಕ್ಕಂಥದ್ದು ಬಹಳ ವಿರಳವಾಗಿ ಸಿಗುತ್ತೆ. ಈ ಅದೃಷ್ಟವನ್ನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಮಾರ್ಗಗಳಿದೆ. ಇಡೀ ಪ್ರಪಂಚ ದೇವರ ಅಧೀನದಲ್ಲಿ ಇರ್ತಕ್ಕಂಥದ್ದು. ಆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಮಂತ್ರವನ್ನು ಹೇಳಿ ನಮ್ಮ ಅದೃಷ್ಟವನ್ನು ನಾವು ಪಡ್ಕೋಬಹುದು. ಆದರೆ ಒಂದೊಂದು ಸಂವತ್ಸರ ಅಂದರೆ ಒಂದೊಂದು ವರ್ಷ ಹೋಗ್ತಾ ಇದ್ದಂಗೆ ಒಂದೊಂದು ವರ್ಷದಲ್ಲೂ ಕೂಡ ಒಂದೊಂದು ಮಂತ್ರ, ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ಬರುತ್ತೆ. ಈ 2026ನೇ ಇಸವಿಯ ಯುಗಾದಿಯ ದಿನ ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಮನೆಯಲ್ಲಿ, ದೇವರ ಮನೆ ಹತ್ರ ಆಗಲಿ ಅಥವಾ ಯಾವುದಾದ್ರೂ ಒಂದು ರೂಮಲ್ಲಿ ಕೂತ್ಕೊಂಡಾಗಲಿ, ಹಾಲಲ್ಲಾಗಲಿ ಅಥವಾ ಮನೆಯ ಹತ್ತಿರ ಎಲ್ಲಾದರೂ ಜಾಗ ಇದ್ದರೆ, ಆ ಒಂದು ಪ್ರಶಾಂತವಾಗಿರ್ತಕ್ಕಂಥ ಜಾಗ, ಯಾರೂ ಡಿಸ್ಟರ್ಬ್ ಮಾಡದೇ ಇರತಕ್ಕಂಥ ಜಾಗ ಇದ್ದರೆ ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಪಂಚಾಂಗವನ್ನು ಇಟ್ಟು, ಆ ಪಂಚಾಂಗಕ್ಕೆ ಪಂಚಾಂಗ ತಿಥಿ ವಾರ ಯೋಗ ನಕ್ಷತ್ರಗಳಿಂದ ಕೂಡಿರ್ತಕ್ಕಂಥ ಪಂಚಾಂಗ, ಆ ಪಂಚಾಂಗವನ್ನು ಇಟ್ಟು ಪಂಚಾಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಧೂಪ ದೀಪಾದಿ ಪೂಜೆಗಳನ್ನ ಮಾಡಿ ಆ ಪಂಚಾಂಗಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ, ಆ ಮಂತ್ರವನ್ನು 10,800 ಸಲ 10,800 ಸಲ ಈ ಒಂದು ಮಂತ್ರವನ್ನು ಒಂದು ಸಲ ಯುಗಾದಿಯ ದಿನ ಮಾತ್ರ ಈ ಒಂದು ಅವಕಾಶ ಇರೋದು. ಈ ಯುಗಾದಿಯ ದಿನ ಮಾತ್ರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಜಪ ಮಾಡಿದಾಗ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಅಂತಕ್ಕಂಥದ್ದು, ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಅದು ಯಾವ ಮಂತ್ರ ಅಂದರೆ, ಆ ಮಂತ್ರವನ್ನು ನಾನು ನಿಮಗೆ ಉಪದೇಶ ಮಾಡ್ತೀನಿ, ಹೇಳ್ತೀನಿ. ಆ ಮಂತ್ರವನ್ನು ನೀವು ಬರ್ಕೊಂಡು ಅಥವಾ ಈ ಒಂದು ರೆಕಾರ್ಡನ್ನು ಮತ್ತೆ ಕೇಳಿಬಿಟ್ಟು ನೀವು ಮತ್ತೆ ಇದನ್ನು ಕರೆಕ್ಟಾಗಿ ಮನಸ್ಸಲ್ಲಿ ಒಂದು ಸಲ ಬಾಯಟ್ ಮಾಡಿಕೊಂಡು ನಂತರ ಈ ಒಂದು ಮಂತ್ರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಮಂತ್ರವನ್ನು ಹೇಳಬೇಕಾದ್ರೆ ತಮ್ಮ ಬಲಗೈಯಲ್ಲಿ ಕಡಲೆಬೇಳೆ ಅಥವಾ ಕಡಲೆಕಾಳು ಬಲಗೈಲಿ ಇಟ್ಕೊಳ್ಳಿ. ಬಲಗೈಲಿ ಇಟ್ಕೊಂಡು ಈ ಮಂತ್ರವನ್ನು 10,800 ಸಲ ಹೇಳೋ ತನಕ ಇದನ್ನು ಬಿಡಬೇಡಿ. 10,800 ಸಲ ಹೇಳಿದ ಮೇಲೆ ತಮ್ಮ ಮುಷ್ಟಿಯಲ್ಲಿರ್ತಕ್ಕಂಥ ಆ ಒಂದು ಕಡಲೆಬೇಳೆ ಅಥವಾ ಕಡಲೆಕಾಳನ್ನು ತಾವು ತಂದಿರತಕ್ಕಂಥ ಆ ಕಡಲೆಕಾಳಿನ ಒಂದು ಚೀಲದ ಒಳಗಡೆ ಹಾಕಿ ಅದರ ಮೇಲೆ ಎಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿಯನ್ನು ಇಟ್ಟು ಒಬ್ಬರು ಸಾತ್ವಿಕವಾಗಿರ್ತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಡಿ. ಈ ಮಂತ್ರ ಈ ಥರ ಇದೆ: ಓಂ ರಾಂ ಹ್ರೀಂ ರೌಂ ಸಹ ಗುರುವೇ ನಮೋ ನಮಃ. ಓಂ ರಾಂ ಹ್ರೀಂ ರೌಂ ಸಹ ಗುರುವೇ ನಮೋ ನಮಃ. ಈ ಮಂತ್ರವನ್ನು 10,800 ಸಲ ಮಾಡಿ. ಈ ಸಲ ನಮಗೆ ಯುಗಾದಿಗೆ ರಾಜನಾಗಿ ಗುರುವೇ ಬರ್ತಾ ಇರೋದ್ರಿಂದ ಆ ಗುರುವಿನ ಅನುಗ್ರಹ ಇರ್ತಕ್ಕಂಥ ಈ ಒಂದು ಮಂತ್ರ, ಮೂಲ ಮಂತ್ರವನ್ನು ಯಾರ್ಯಾರು ಜಪ ಮಾಡ್ತಾರೋ ಅವರಿಗೆಲ್ಲ ಯಾವುದೇ ಒಂದು ದೋಷಗಳಿದ್ರೂ ಕೂಡ ಕ್ಲಿಯರ್ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಅಂತಕ್ಕಂಥದ್ದು ಕೊಡೋದು ಗುರುವಿನ
ಒಂದು ಕೆಲಸ. ಹಾಗಾಗಿ ಗುರುವಿನ ನಮಸ್ಕಾರ, ಗುರುವಿನ ಪೂಜೆ, ಗುರುವಿಗೆ ದಾನ ಮತ್ತು ಗುರುವಿನ ಮಂತ್ರ ಇಷ್ಟೂ ಕೂಡ ಈ ಒಂದು ಸಂವತ್ಸರದಲ್ಲಿ ವಿಶೇಷ ಶುಭ ಫಲ ಕೊಡುತ್ತೆ. ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳ್ತಾ ರಾಯರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ತತ್ಪುರುಷಾಯ ವಿದ್ಮಹೇ ಶಿರಡಿ ವಾಸಾಯ ಧೀಮಹೇ ತನ್ನೋ ಸದ್ಗುರು ಸಾಯಿನಾಥ ಪ್ರಚೋದಯತ್ ಅಂತ ಹೇಳಿ ಸಾಯಿನಾಥನ ಒಂದು ಕೃಪೆಗೆ ಪಾತ್ರರಾಗಿ, ಹೀಗೆ ನಿಮ್ಮ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಮಹಾಗುರುಗಳ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಒಂದು ಮಂತ್ರವನ್ನು ಹೇಳಿ ಕಡಲೆ ಬೇಳೆ ಅಥವಾ ಕಡಲೆಕಾಳನ್ನು ದಾನ ಕೊಟ್ಟಾಗ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗಿ ವಿಶೇಷವಾಗಿರ್ತಕ್ಕಂಥ ಅದೃಷ್ಟ ಅಂತಕ್ಕಂಥದ್ದು ಬರುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ, ಸರಳವಾಗಿರ್ತಕ್ಕಂಥ ಮಂತ್ರ ಆಗಿದೆ. ಎಲ್ಲರೂ ಕೂಡ ಈ ಒಂದು ಮಂತ್ರವನ್ನು ಮಾಡ್ಬೋದು. ಹಾಗಾದರೆ ಯುಗಾದಿಯ ದಿನ ನಾವೆಲ್ಲ ಕೂತ್ಕೊಂಡು ಈ ಮಂತ್ರ ಜಪವನ್ನು ಮಾಡೋಣ ಮತ್ತು ನಮ್ಮ ಅದೃಷ್ಟದ ಒಂದು ಒಳ್ಳೆಯ ಯೋಗವನ್ನು ಗುರುವಿಂದ ಪಡ್ಕೊಳ್ಳೋಣ. ನಮಸ್ಕಾರ.